ಪದೇ ಪದೇ ಧ್ವನಿ ಎತ್ತಾ ಇದ್ದೀರಾ. ಈಗ BR ಪಾಟೀಲ್ ಅವರು ಕೂಡ ನಂದೇ ಧ್ವನಿ ತನಿಖೆ ಆಗ್ಲಿ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಈ ತರ ಯಾವುದೇ ರೀತಿಯಾಗಿ ಅವ್ಯವಹಾರ ನಡೆದಿಲ್ಲ ಅಂತ ಹೇಳ್ತಾ ಇದೆ. ಸರ್ಕಾರ ಅದು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಬ್ರದರ್? ಈ ಸರ್ಕಾರದಲ್ಲಿ ಎಲ್ಲರಿಗೂ ಗೊತ್ತಿದೆ, 224 ಜನ ಶಾಸಕರಿಗೂ ಗೊತ್ತು ಏನು ನಡೀತಿದೆ ಅಂತ ಹೇಳಿ. ಶಾಸಕರುಗಳ ಹಣೆ ಬರವು ಅವ್ರ ಕ್ಷೇತ್ರಕ್ಕೇನಾದರೂ ಯಾವುದಾದ್ರು ಸರ್ಕಾರದ ಕಾರ್ಯಕ್ರಮಕ್ಕೆ ಹಣ ತಗೊಂಡೋಗ್ಬೇಕು ಅಂದರೆ ಎಲ್ಲ ಇಲಾಖೆಗಳಲ್ಲೂ ಹೆಚ್ಚು ಕಡಿಮೆ ಪೇಮೆಂಟ್ ಆಗಲೇಬೇಕು. ಇದು ನಡೀತಾ ಇರೋದು. ಮಾನ ಮರ್ಯಾದೆ ಇದ್ದರೆ ಈ ಮುಖ್ಯಮಂತ್ರಿಗೆ ಪಕ್ಕದಲ್ಲಿ ಕೂರಿಸ್ಕೊತಾರೆ. ಈಗ HK ಪಾಟೀಲ್ ಪತ್ರ ಬರೆದವರಲ್ಲ, ಅಕ್ರಮ ಗಣಿಗಾರಿಕೆದು 15-16ರಲ್ಲಿ ಇದೇ HK ಪಾಟೀಲು ರೆಕಮೆಂಡೇಶನ್ ಮಾಡ್ತಾರೆ. ಅದು ಇಟ್ಕೊಂಡು ದಿನ ಪೂಜೆ ಮಾಡುತ್ತವ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಬೇಕಾದಷ್ಟು ಇಶ್ಯೂ ಇದೆ ಮಾತಾಡಬೇಕು ಅಂದರೆ, ಕೆಸರ ಮೇಲೆ ಕಲ್ಲೆತ್ತಂಗೆ ಆಗುತ್ತೆ ಈ ವಿಷಯಗಳು ಮಾತಾಡೋಕೆ ಹೋದರೆ. ಬೀದಿಲಿ ಚರ್ಚೆ ಆಗ್ತಿದೆ, ಗೊತ್ತಿದೆ ಎಲ್ಲರಿಗೂ. ಅದೊಂದು ಇಲಾಖೆನ ಇವೆಲ್ಲ, ಈ ಮಂತ್ರಿಗಳ ಇವರು ಅದೆಂಥದ್ದು ಉಪಮುಖ್ಯಮಂತ್ರಿ ಮಾಡಬೇಕಾಗಿತ್ತಂತೆ, ಉಪಮುಖ್ಯಮಂತ್ರಿನ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.